ಇನ್ನ ಆ ಮಾಡೆಲ್ ಪಾಪ ಅವ್ರು ಅಲ್ಲಿಂದ ಹೇಳಿದ್ದಾರೆ, ನಾನು ಇಷ್ಟೊಂದು ಫೇಮಸ್ ಆಗ್ಬಿಟ್ಟು ಭಾರತದಲ್ಲಿ ಅಂತ. ಅಂಡ್ ಇಂಪಾಸಿಬಲ್. 23 ಸಲ ಒಂದು ಅದು ಏನು 30 ಕಿಲೋಮೀಟರ್ ದೂರ ಅಂತೆ 2 ಬೂತು, ಅಲ್ಲಿ ಹೋಗಿ ವೋಟ್ ಹಾಕೋದು ಹ್ಯೂಮನ್ಲಿ ಇಂಪಾಸಿಬಲ್. ಇಷ್ಟೆಲ್ಲ ಇಟ್ಕೊಂಡು ರಾಹುಲ್ ಗಾಂಧಿ ಇವತ್ತು ನಮ್ಮ ದೇಶದಲ್ಲಿ 2 ಸಂಸ್ಥೆ ಇದೆ, 2 ಸಂಸ್ಥೆಗಳು. ಒಂದು ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಸೇನ್ ಗುಪ್ತಾ ಅವರು ಫಸ್ಟ್ ಎಲೆಕ್ಷನ್ ಕಮಿಷನರ್ ಆದಾಗ್ಲಿಂದ ನಾವು ನೋಡ್ತಾ ಬಂದಿದ್ದೀವಿ. ಇಟ್ ಇಸ್ ಎ ಟ್ರೈಡ್, ಟೆಸ್ಟೆಡ್, ಟ್ರಸ್ಟೆಡ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇನ್ನಷ್ಟು ಇಂಪ್ರೂವ್ ಆಗಬೇಕು ಅನ್ನೋದು ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ. ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗಬೇಕು ಅನ್ನೋ ಮುಂಚೆಯಿಂದನೂ ಕೂಗಿದೆ, JP ಮೂವ್ಮೆಂಟ್ ಇಂದನೂ ಕೂಗಿದೆ. ಇನ್ನೊಬ್ರು ಅಂತಂದ್ರೆ ರಾಹುಲ್ ಗಾಂಧಿ, ಟ್ರೈಡ್, ಟೆಸ್ಟೆಡ್, ಫೇಲ್ಡ್, ನಾನ್ ಟ್ರಸ್ಟಬಲ್ ಲೀಡರ್. ನೀವು ಯಾವ್ದಾದ್ರು ಕೂಡ ಕಾಂಗ್ರೆಸ್ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದ್ರೆ ಹೇಳ್ತಾರೆ, ಸರ್ ಇದು ನಾವು ಕಟ್ಕೊಂಡ್ಬಿಟ್ಟಿದ್ವಿ, ಬಿಡಂಗಿಲ್ಲ ನಾವು ಅನ್ನೋ ಸ್ಥಿತಿನಲ್ಲಿ ಇವತ್ತು ಕಾಂಗ್ರೆಸ್ ಅವರಿದ್ದಾರೆ. ಸೊ ಅದಕ್ಕೋಸ್ಕರ ಶ್ರೀ ಸಿದ್ದರಾಮಯ್ಯನವರು ನವೆಂಬರ್ ಕ್ರಾಂತಿ ಆಗೋದಿಲ್ಲ, ಅಕಸ್ಮಾತ್ ಆದ್ರೂ ಕೂಡ ನಾವು ಉಳ್ಕೋಬೇಕು ಅಂತ ಒಂದು ಆಸೆ ಇದೆ. DK ಶಿವಕುಮಾರ್ಗೆ ನವೆಂಬರ್ ಕ್ರಾಂತಿ ಆಗುತ್ತೆ, ನಾನು ಬರಬೇಕು ಅಂತ ಆಸೆ ಇದೆ. ಇವರಿಬ್ರು ತಮ್ಮ ವೈಯಕ್ತಿಕ ಆಸೆಗೋಸ್ಕರ ರಾಹುಲ್ ಗಾಂಧಿ ಹೇಳಿರೋದನ್ನ ಇವತ್ತು ಪುನರುಚ್ಚಿಸಿದ್ದಾರೆ. ಅಂಡ್ ಅವ್ರಿಗೂ ಕೂಡ ಗೊತ್ತು ಇದರಲ್ಲಿ ಹುರುಳಿಲ್ಲ ಅಂತ. ಅಂಡ್ ಈ ದೇಶದಲ್ಲಿ ಇವತ್ತು ನಮ್ಮಲ್ಲಿ BLA 2ಗಳಿದ್ದಾರೆ, ಎಲ್ಲ ಪಾರ್ಟಿನಲ್ಲೂ ಇದ್ದಾರೆ. BLA 2ಗಳ ರೆಸ್ಪಾನ್ಸಿಬಿಲಿಟಿ ಅಂತ ಚೆನ್ನಾಗಿ ಗೊತ್ತಿದೆ. ಅವರು ಪೋಲಿಂಗ್ ಬೂತ್ ಅಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ವೋಟರ್ನ ನೋಡಿ ಯಾರು ವೋಟರು ಯಾರು ವೋಟರ್ ಅಲ್ಲ ಅಂತ ನೋಡೋರ್ನೇ ನಾವು BLA 2 ಕೂಡ್ಸೋದು. ನಾನು ಈ ಸಮಯದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಹೇಳಬೇಕು. ಈ ರಾಜರಾಜೇಶ್ವರಿ ನಗರ ಏನಿದೆ ಅದು ಇವತ್ತು CMC, ಇದು ನಮ್ಮ ಕಾರ್ಪೊರೇಷನ್ ಒಂದು ಭಾಗ, BBMP ಒಂದು ಭಾಗ. ಮುಂಚೆ ಪಟ್ಟಣಗೆರೆ ಅಂತ ಇತ್ತಲ್ಲಿ, ಪಟ್ಟಣಗೆರೆ CMC ಅಂತ, ಅಲ್ಲೊಂದು ವಾರ್ಡ್ ಇತ್ತು, NGEF ವಾರ್ಡ್ ಅಂತ. ಆ ವಾರ್ಡ್ ವೈಶಿಷ್ಟ್ಯ ಏನು ಅಂತಂದ್ರೆ, ಒಂದು ವಾರ್ಡ್ಗೆ ಒಂದೇ ಬೂತ್ ಇದ್ದಿದ್ದು, ಒಂದು ಬೂತ್ ಒಂದು ವಾರ್ಡ್. ನಮ್ಮವರು ಕ್ಯಾಂಡಿಡೇಟ್ ನಿಂತಿದ್ರು, ನನಗೆ ಇನ್ಚಾರ್ಜ್ ಹಾಕಿದ್ರು. ನಾವು ಹೋಗಿ ಎಲ್ಲಾನು ಕೂಡ ಪ್ರಿಪರೇಷನ್ ಎಲ್ಲ ಮಾಡಿ ಗೆಲ್ತೀವಿ ಅಂತ ವಿಶ್ವಾಸ ಆಯಿತು, ಬಂದ್ವು. ಮಾರನೇ ದಿವಸ ಪೋಲಿಂಗ್ ಡೇ ಹೋದಾಗ ಕಾಂಗ್ರೆಸ್ ಅವ್ರದ್ದು ದೊಡ್ಡ ಗಲಾಟೆ. ಯಾಕೆಂದ್ರೆ BJP ಪೋಲಿಂಗ್ ಏಜೆಂಟ್ನ ನೀವು ಆಚೆ ಕಳಿಸಿ ಅಂತ. BJP ಪೋಲಿಂಗ್ ಏಜೆಂಟ್ ನಮ್ಮ ಇದು ನಾವು ಮಾಡ್ತೀವಿ ಅಂತ, ಇಲ್ಲ ಚೇಂಜ್ ಮಾಡಬೇಕು ಅಂತ. ಯಾಕೆಂದ್ರೆ BJP ಪೋಲಿಂಗ್ ಏಜೆಂಟ್ ಆಗಿ ಆ ಬೂತಲ್ಲಿ ಕೂತವರು BJP ಅಭ್ಯರ್ಥಿಯ ಹೆಂಡತಿ. ಅವ್ರು ಯಾರು ಅಂದ್ರೆ ಮಾಜಿ ಕೌನ್ಸಿಲರ್. ಆ ಮಾಜಿ ಕೌನ್ಸಿಲರ್ಗೆ ಆ ಬೂತಲ್ಲಿರೋ ಎಲ್ಲಾ ವೋಟರ್ಸ್ಗೂ ಗೊತ್ತು, ಆ ಎಲ್ಲಾ ವೋಟರ್ಸ್ಗೆ ಇವ್ರು ಗೊತ್ತು. ಇವ್ರ ಮುಖ ನೋಡಿದ ತಕ್ಷಣ BJP ಕಮಲ ಕಾಣುತ್ತೆ. ನಾವೇನ್ ಮಾಡಕ್ ಸಾಧ್ಯ? ಯು ಕಾಂಟ್ ಕಾಲ್ ಇಟ್ ಆಸ್ ಅ ಬೂತ್ ಕ್ಯಾಪ್ಚರ್. ಸೊ ಚೇಂಜ್ ಮಾಡಿ ಅಂತ. ಸೊ ಇವತ್ತು BLA 2ಗಳ ಬೂತ್ ಏಜೆಂಟ್ಗಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನಿರೋದು ಅಂತಂದ್ರೆ, ಈ ರೀತಿ ಏನಾದ್ರು ಅವ್ರಿಗೆ ವ್ಯತ್ಯಾಸ ಕಂಡ್ರೆ, ಒಂದೇ ಮನೇಲಿ 60 ವೋಟು 23 ಸಲ ವೋಟ್ ಹಾಕಕ್ ಬರ್ತಾರೆ. ಏನು ಕಡಕಾಯಿ ತಿಂತ ಇದ್ರ? ಇವತ್ತೇನೋ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಳ್ಳೆಕಾಯಿ ತಿನ್ನೋಂತ. ಬೂತ್ ಏಜೆಂಟ್ಸ್ ಕಳ್ಳೆಕಾಯಿ ತಿಂತ ಇದ್ರ? ಯಾಕೆ ತಕ್ಷಣ ಅಬ್ಜೆಕ್ಷನ್ ಮಾಡಲಿಲ್ಲ? ಓಕೆ, ಬಿಹಾರ್ SIR ಅಲ್ಲಿ ಎಷ್ಟು ಅಬ್ಜೆಕ್ಷನ್ಸ್ ಹಾಕಿದ್ದಾರೆ ಇದುವರೆಗೂ? ಇದ್ಯಾವುದು ಕೂಡ ಮಾಡೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆ ಅನುಭವಿಸಲಿರುವ ಅನೇಕ ಸೋಲುಗಳಿಗೆ ಇವತ್ತೇ ಆಂಟಿಸಿಪೇಟರಿ ಬೇಲ್ ಆಗ್ತಾ ಇದ್ದಾರೆ, ಇವತ್ತೇ KV8 ಆಗ್ತಾ ಇದ್ದಾರೆ. ನಾನು ಹೇಳಿರ್ಲಿಲ್ಲ ಅವತ್ತೇ, ಇವತ್ತು ಯಾಕೆ ಸೋತೆ ಅಂದ್ರೆ ಅವತ್ತು ಹೇಳಿರ್ಲಿಲ್ವಾ ಅನ್ನೋ ಒಂದು ಸ್ಥಿತಿಗೆ ಬರ್ತಾ ಇದ್ದಾರೆ. ಇದನ್ನ ಪ್ರತಿಯೊಬ್ಬ ದೇಶ ಪ್ರೇಮಿ ಅಂಡ್ ಭಾರತದ ಚುನಾವಣೆಗಳು, ನಾನು ಹೇಳ್ದಂಗೆ ಅದು ರಾಮಚಂದ್ರ ಗುಹಾ ಅವರ ಪುಸ್ತಕ ಇರ್ಬೋದು, ಇಂಡಿಯಾ ಆಫ್ಟರ್ ಗಾಂಧಿ ಇರ್ಬೋದು, LK ಅಡ್ವಾಣಿ ಅವರ ಪುಸ್ತಕ ಮೈ ಕಂಟ್ರಿ ಮೈ ಲೈಫ್, ಇದೆಲ್ಲ ನೋಡಿದಾಗ ಭಾರತ ಚುನಾವಣಾ ಆಯೋಗ ವಿತ್ ಆಲ್ ಇಟ್ಸ್ ಏನೋ ಕೆಲವೆಲ್ಲ ಕೊರತೆಗಳಿದೆ, ಅದು ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೂ ಕೂಡ ನಾವು ನಮ್ಮ DN ಶೇಷನ್ನ ನಾವು ನಾಪಿಸ್ಕೋತೀವಿ. ಹೇಗಿದ್ರು ಒಬ್ಬ ವ್ಯಕ್ತಿ ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರು ಅಂತ. ಅದೇ ಪರಂಪರೆ ಇವತ್ತು ಎಲೆಕ್ಷನ್ ಕಮಿಷನ್ ಮತ್ತೆ ಇವತ್ತು ಎಲೆಕ್ಷನ್ ಕಮಿಷನ್ ಇನ್ನೂ ಹೆಚ್ಚು ಅಕೌಂಟಬಲ್. ಯಾಕಂದ್ರೆ
ಎಲ್ಲ ಕ್ಯಾಮ್ರಾಗಳು, ಎಲ್ಲ CCTV ಕ್ಯಾಮ್ರಾಗಳು ಕೂಡ, ರಡಾರ್ಗಳು ಕೂಡ ಚುನಾವಣಾ ಆಯೋಗನೇ ನೋಡ್ತೇವೆ. ಸೊ ಅವರು ಕೂಡ ದೇ ಆರ್ ಮೋರ್ ಕೇರ್ಫುಲ್. ಯಾವುದಕ್ಕೂ ಕೂಡ ಇಲ್ಲಿ ಆಸ್ಪದ ಕೊಡೋ ರೀತಿಯಿಂದ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.